ಟ್ರೇಲರ್ ಮಾತ್ರ ಸಖತ್ತಾಗಿದೆ. ರಮೇಶ್ ಅನು ಮ್ಯಾಮ್ ಆ್ಯಂಡ್ ರಾಧಿಕಾ ಕುಮಾರಸ್ವಾಮಿ ಮೇಡಮ್ ಅವರ ಈ ಝಲಕನ್ನು ನೋಡಿ ಸಿನಿಮಾ ಅತಿ ಶೀಘ್ರದಲ್ಲಿ ನೋಡಬೇಕಂತ ನಮ್ಮೆಲ್ರಿಗೂ ಅನ್ನಿಸ್ತಾ ಇದೆ. ಅಘೋರಿ ರೂಪದಲ್ಲಾಗಿರ್ಬೋದು, ಕಾಳಿ ರೂಪದಲ್ಲಾಗಿರ್ಬೋದು, ಮಿಂಚ್ತಾ ಇದ್ದಾರೆ ರಾಧಿಕಾ ಕುಮಾರಸ್ವಾಮಿ ಅವರು. ಇದ್ರ ಜೊತೆಗೆ ರಮೇಶ್ ಸರ್ ಆ ಕತ್ತಿಡ್ಕೊಳ್ಳೋ ಸೀನ್ ಮಾತ್ರ ಚಕ್ಕಂತ ನಮಗೆ ಇಲ್ಲಿ ಯಾರೋ ಕತ್ತಿಟ್ಕೊಂಡ್ಬಿಟ್ರು ಅಂತ ಅನ್ಸ್ಬಿಡ್ತು ನಮಗೆ. ಅಷ್ಟು ಭಯಂಕರವಾಗಿ ಕಾಣಿಸ್ತಾ ಇದೆ ಈ ಟ್ರೈಲರ್. ಸೊ ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಈ ಚಿತ್ರದ ನಿರ್ಮಾಣದ ಜವಾಬ್ದಾರಿ ಹೊತ್ತಿರೋದು ಶ್ರೀಮತಿ ರಾಧಿಕಾ ಕುಮಾರಸ್ವಾಮಿ ಮೇಡಮ್ ಅವರು. ಇದ್ರ ಜೊತೆಗೆ ಶಮಿಕಾ ಎಂಟರ್ಪ್ರೈಸಸ್ ಅಡಿ ರಾಧಿಕಾ ಕುಮಾರಸ್ವಾಮಿ ಅವರು, ಹಾಗೇನೆ ನಮ್ಮ ರಮೇಶ್ ಅರವಿಂದ್ ಸರ್ ಅವರು ಇದ್ದಾರೆ. ಇನ್ನೂ ಸಾಕಷ್ಟು ಕಲಾವಿದರ ದಂಡೆ ಈ ಚಿತ್ರದಲ್ಲಿದೆ. ಟ್ರೈಲರ್ನ ಒಂದು ಝಲಕನ್ನು ನೋಡಿದ್ವಿ. ಇನ್ನು ಸ್ವಲ್ಪ ಹೊತ್ತಿನಲ್ಲಿ ಸಿನಿಮಾ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಚಿತ್ರತಂಡ ವೇದಿಕೆ ಮೇಲೆ ಬರುತ್ತೆ. ಬಟ್ ಅದಕ್ಕಿಂತ ಮುಂಚೆ ನಾವೇನು ಒಂದು ಸಾಂಗ್ ನೋಡಿದ್ವಿ, ಆ ಸಾಂಗನ್ನು ಕೊರಿಯೋಗ್ರಾಫ್ ಮಾಡಿದ್ದು ಈಸ್ ನನ್ ಅದರ್ ದೆನ್ ನಮ್ಮ ರಾಕಿ ಬಾಯ್ಗೆ ಸಾಂಗ್ ನಿರ್ದೇಶನ ಮಾಡಿದಂತಹ ಭಜರಂಗಿ ಮೋಹನ್ ಮಾಸ್ಟರ್. ಬರಲಿ ಚಪ್ಪಾಳೆ ಅವರಿಗೆ ಪ್ಲೀಸ್. ತಾವೆಲ್ಲರೂ ಸಲಾಂ ರಾಕಿ ಬಾಯ್ನ ನೋಡಿರ್ತೀರ, ಇಷ್ಟಪಟ್ಟಿರ್ತೀರ. ಆ ಸಾಂಗನ್ನು ಡೈರೆಕ್ಟ್ ಮಾಡಿದ್ದು ಮೋಹನ್ ಮಾಸ್ಟರ್. ಆಮೇಲೆ ರಾಮನ್ಗಾಗಿ ಸೀತಾ, ಶಿವಗಾಗಿ ಗೀತ, ಶಿವಣ್ಣ ಅವರ ಈ ಹಾಡನ್ನು ಬರೆದಿದ್ದು ಮೋಹನ್ ಮಾಸ್ಟರ್. ಇವರೊಂಥರ ಸಕಲ ಕಲಾ ವಲ್ಲಭ. ಇವರು ಡ್ಯಾನ್ಸರು, ಕೊರಿಯೋಗ್ರಾಫರು, ಆ್ಯಕ್ಟರು, ಲಿರಿಕ್ ರೈಟರು, ವಾಟ್ ನಾಟ್. ಸೊ ಈ ಚಿತ್ರದಲ್ಲಿ ಒಂದು ಸಾಂಗನ್ನು ಕೊರಿಯೋಗ್ರಾಫ್ ಮಾಡಿದ್ದಾರೆ. ಅದರ ಒಂದು ಝಲಕನ್ನು ನಾವು ನೋಡಿದ್ವಿ. ಮಾಸ್ಟರ್ ವೆಲ್ಕಮ್. ಸೊ ಎಷ್ಟು ವಿಶೇಷವಾಗಿತ್ತು ಈ ಹಾಡಿನ ಒಂದು ಚಿತ್ರೀಕರಣ? ಎಲ್ಲರಿಗೂ ನಮಸ್ಕಾರ. ಇಲ್ಲಿ ಇದರಲ್ಲಿ 3 ಸಾಂಗು ನಾನೇ ಮಾಡಿರೋದು ಮೇಡಮ್. ಓ ಸೂಪರ್. ಇದು ಬಿಫೋರ್ ಸಲಾಂ ರಾಕಿ ಬಾಯ್ಗಿನ್ನ ಮುಂಚೆ ಮಾಡಿದ್ದು. ಇದನ್ನು ನಾನು ಫಸ್ಟು ತುಂಬ ಇಷ್ಟಪಡೋದೇನೆಂದರೆ ಅಪ್ಪು ಸರ್ ಈ ಸಾಂಗ್ನ ತೋರಿಸಿದ್ದೆ ಓಪನಿಂಗು. ಮೇಡಮ್ನ ನೋಡಿದ್ರೆ ನಾನು ಯಾವತ್ತು ಮಣೀಲಿ ಡ್ಯಾನ್ಸರಾಗಿ ಮಾಡ್ತಿದ್ದೆ ವರ್ಕು, ಅಸಿಸ್ಟೆಂಟಾಗಿ ವರ್ಕ್ ಮಾಡಿದೆ. ಆ್ಯಂಡ್ ಕೊರಿಯೋಗ್ರಫಿ ವರ್ಕ್ ಮಾಡಿದಾಗ ಶ್ರೀಜಯ್ ಸರು ಆ್ಯಂಡ್ ರವಿ ಸರ್ ನನ್ನ ಕರೆದು ಕೊರಿಯೋಗ್ರಫಿ ಚಾನ್ಸ್ ಕೊಟ್ಟರು. ಅಪ್ಪು ಸರ್ ತೋರಿಸಿದೆ ಈ ಸಾಂಗ್ನ. ಮಾಸ್ಕ್ ಬಿಚ್ಚೋದೊಂದು ಸಾಂಗ್ ನೋಡಿದ್ರಿ ಅಲ್ಲ ಅಗೋರಿ ಸಾಂಗಲ್ಲಿ, ಅದು ನೋಡಿ ತುಂಬ ಖುಷಿ ಪಟ್ಟಿದ್ರು ಸರ್ ಸಾಂಗ್ನ. ಅದಿನ್ನೂ ಅವಾಗ ಆನ್ಲೈನ್ ಮಾತ್ರ ಮಾಡಿದ್ದೆ. ಅದನ್ನು ಫುಲ್ ಆದಮೇಲೆ ತಂದು ತೋರಿಸುಮೋನ ಅಂತ ಹೇಳಿದರು. ಯಾಕೆಂದರೆ ಇಂಡಸ್ಟ್ರೀಲಿ ಒಂದು ಖುಷಿ ಏನು ಅಂದರೆ ಡ್ಯಾನ್ಸ್ ಮಾಸ್ಟರ್ಗೆ ಒಂದು ದೊಡ್ಡದಾಗಿ ಆಗಬೇಕು ಅಂತಾಗಿದೆ. ಇದು ನನ್ನ ಫಸ್ಟ್ ದೊಡ್ಡ ಸಾಂಗ್ ಆಗಿರುತ್ತೆ. ಯಾಕೆಂದರೆ ನಾನು ಡ್ಯಾನ್ಸ್ ಮಾಸ್ಟರ್ ಕಾರ್ಡ್ ತೊಗೊಂಡಾಗ ರವಿ ಸರು 100 ಜನ ಕೇಳಿದ್ರು, ಇಲ್ಲ ಅಂತ ಹೇಳ್ತೀರಾ, ಅವತ್ತು ಕೊಟ್ಟರು. ಅವತ್ತಿಗೆ ಇದು ದಿ ಬೆಸ್ಟು. ನನಗೆ ಹೇಳಿದಲ್ಲ, ರಾಕಿ ಬಾಯ್ಗೆ ಬರೋಕ್ಕೆ ಮುಂಚೆ ಇದು ಬಂದಿದ್ರೆ ಇದು ಬೇರೆ ಲೆವೆಲೇ ಇರ್ತಿತ್ತು. ನೀವು ದೇವಿದು ಏನು ನೋಡಿದ್ರೆ ವಿಗ್ರಹ ಅದೆಲ್ಲನೂ ಅಲ್ಲಿ ಬೇರೆ ಲೆವೆಲ್ ಇರ್ತಿತ್ತು. ಥ್ಯಾಂಕ್ ಯು ರವಿ ಸರ್. ಆ್ಯಂಡ್ ಶ್ರೀಜಯ್ ಸರ್ ಅಷ್ಟೇ, ನಾವೇನೇ ಕೇಳಿದ್ರು ಮಾಸ್ಟರ್ ನೀವು ಮಾಡಿ ಅಂತ ನಂಗೆ ತುಂಬ ಸಪೋರ್ಟಿವ್ ಆಗಿದ್ದರು. ಆಮೇಲೆ ಮೇಡಮ್ ಬಗ್ಗೆ ಹೇಳಬೇಕು ಅಂದರೆ ಪ್ರಾಕ್ಟೀಸು, ನೀವು ಯಾರಾದರೂ ಡ್ಯಾನ್ಸ್ ಮಾಡೋಕೆ ನೋಡಿದ್ರೆ ಅಕ್ಕಪಕ್ಕ ಡ್ಯಾನ್ಸರ್ಸ್ ಮೇಲೆ ಕಣ್ಣು ಹೋಗುತ್ತೆ ನಮಗೆಲ್ಲ, ನಾವು ಡ್ಯಾನ್ಸರ್ಸ್ ಇರೋದ್ರಿಂದ. ಇದು ಯಾವಾಗಲೂ ಮೇಡಮ್ ಮೇಲೆ ಬಿಟ್ಟು ಯಾರ ಮೇಲೂ ಕಣ್ಣೇ ಹೋಗಲ್ಲ. ಅವರು ಡ್ಯಾನ್ಸರ್ಸು ಇನ್ನೂ ಜೋರಾಗಿ ಒಂದು ಕೈ ಮೇಲೆ ಮಾಡ್ತಾರೆ. ಮಂಡಿ ಮೂವ್ಮೆಂಟು ಇದೆ ಅಂದರೆ ಪರವಾಗಿಲ್ಲ ಮಾಡೋಣ, ಬೇಡ ಮೇಡಮ್ ಅಂದರೆ ಇಲ್ಲ ಮಾಡೋಣ ಅಂತಾರೆ. ತುಂಬಾ ಖುಷಿ ಆಗುತ್ತೆ ಮೇಡಮ್, ನಿಮ್ಮ ಜೊತೆ ವರ್ಕ್ ಮಾಡಿದ್ರೆ ನನಗೆ ತುಂಬಾ ಖುಷಿ ಇದೆ. ಇದಾದಮೇಲೆ ಇನ್ನೊಂದು ತಾಯಿ ದೇವಿ ಸಾಂಗ್ ಮಾಡಿದ್ದೀವಿ, ಸ್ಮಶಾನದಲ್ಲಿ ಮಾಡಿದ್ವಿ ಅದನ್ನು. ಅದು ಇದಕ್ಕಿಂತ ಬೇರೆ ಲೆವೆಲ್ಲೇ ಇದೆ. ಅಲ್ಲಿ ಆಗಬೇಕು ಅನ್ನೋ ಒಂದಷ್ಟು ಆಗ್ತಿತ್ತು, ತುಂಬ ತೊಂದರೆಗಳಾಗ್ತಿತ್ತು, ಅದು ಇದು ನಡೀತಾನೆ ಇರ್ತಿತ್ತು. ಏನೊಂದು ಮಾಡಿದ್ರೆ ಒಂದು ಸ್ವಲ್ಪ ಪ್ರಾಬ್ಲಮ್ ಅಂತ ಆಗೋದು. ಆದ್ರೂ ಮೇಡಮ್ ಯಾವುದೇ ಒಂದೊಂದನ್ನು ಕೇರ್ ಮಾಡ್ದಿರಾ, ಇಲ್ಲ ಮಾಡಿ ಮಾಸ್ಟರ್ ಅಂತ ತುಂಬ ಸಪೋರ್ಟಿವ್ ಆಗಿದ್ದರು. ತುಂಬಾ ಖುಷಿ ಇದೆ ಮೇಡಮ್ ನಿಮ್ಮ ಜೊತೆ ವರ್ಕ್ ಮಾಡೋದಕ್ಕೆ, ಈ ಟೀಮ್ ಜೊತೆ ವರ್ಕ್ ಮಾಡೋದಕ್ಕೆ ನಂಗೆ ತುಂಬಾ ಖುಷಿ ಇದೆ. ಈ ಸಾಂಗ್ 3 ಸಾಂಗು ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಇನ್ನೊಂದು ಬ್ಯಾಂಕಾಕಲ್ಲಿ ಮಾಡಿದ್ದೀವಿ ಡ್ಯೂಯೆಟ್ಟು. ಈ 3 ಸಾಂಗು ತುಂಬ ಚೆನ್ನಾಗಿದೆ. ಇದೆಲ್ಲದಾಗಿ ಮೇಡಮ್ ನನಗೆ ಒಂದು ಈ ಸಾಂಗು ತುಂಬ ಚೆನ್ನಾಗಿ ಬಂತು. ಒಂದು ಬ್ರೇಸ್ಲೆಟ್ ಕೊಟ್ಟರು ಮೇಡಮ್, ಗೋಲ್ಡ್ದು. ಅದು ನನಗೆ ತುಂಬಾ ಹ್ಯಾಪಿ. ಯಾಕೆಂದರೆ ಒಬ್ಬ ಡ್ಯಾನ್ಸ್ ಮಾಸ್ಟರ್ಗೆ ಅಪ್ಪು ಸರ್ ಪ್ಲೇಯರ್ಸು, ದರ್ಶನ್ ಸರ್ ಕೂಡ ಈ ಸಾಂಗ್ ನ ನೋಡಿದ್ರು. ಇದೇನಾ ಇದು ನಮ್ಮ ತಾಯಿ ಕೊಟ್ಟಿದ್ದು ಮೇಡಮ್. ಅದು ದೊಡ್ಡದು, ಇನ್ನೂ ದೊಡ್ಡದು, ಅದಕ್ಕೂ ದುಡ್ಡು ಕೊಟ್ಟಿದ್ದಾರೆ. ಖಂಡಿತ ಮೇಡಮ್. ಮೇಡಮ್ ಇದು ಈ ಆಂಕರಿಂಗ್ ಚೆನ್ನಾಗಿ ಮಾಡೋರಿಗೆ ಅವ್ರಿಗೆಲ್ಲ ಏನಿರಲ್ವಾ ಮೇಡಮ್? ಆಮೇಲೆ ಈ ಚೆನ್ನಾಗಿ ವಿಡಿಯೋಗ್ರಫಿ, ಫೋಟೋ ತೆಗಿಯೋರು ಪಾಪ ಅವ್ರಿಗೆಲ್ಲ ಇದಕ್ಕೆಲ್ಲ ನೋಡಿ ಮನು ಮೇಡಮ್ ಡ್ಯಾನ್ಸರ್ಸ್ ನ ತುಂಬಾ ಲವ್ ಮಾಡ್ತಾರೆ ಅವರು. ಈವೆಂಟ್ ಆರ್ಗನೈಸ್ ಮಾಡೋರು, ಬೆಳ್ಳಗೆ ಶರ್ಟ್ ಹಾಕೊಂಡ್ಬರೋರು, ಅವ್ರಿಗೆಲ್ಲ ಏನಿಲ್ಲ ಮೇಡಮ್? ಒಳ್ಳೆ ಮೈಕಾ ಕೊಡ್ಸಿ ಮೇಡಮ್. ಚಿನ್ನದ್ದು ಗೋಲ್ಡ್ ತಾನೇ ಅದು. ಮೇಡಮ್ ಒಂದು ವಿಷಯ ಹೇಳ್ಬೇಕು, ನಿಮ್ಮದು ಬಂಗಾರದಂತ ಹೃದಯ ಮೇಡಮ್, ಚಿನ್ನದಂತ ಹೃದಯ ಮೇಡಮ್. ಅಷ್ಟೇ ಸಾಕ? ಖಂಡಿತ ಮೇಡಮ್. ಅಪ್ಪು ಸರ್ ಹೆಂಗೆ ಡ್ಯಾನ್ಸರ್ಸ್ನ ಲವ್ ಮಾಡ್ತಾರೆ, ಅವರು ಅದೇ ಥರನೇ ಮೇಡಮ್. ಪ್ರತಿಯೊಬ್ಬರಿಗೂ ಒಂದು ಕೇರ್ ಮಾಡಿ, ಡ್ಯಾನ್ಸರ್ಸ್ ಪ್ರತಿಯೊಬ್ಬರಿಗೂ ಸ್ವೀಟ್ಸ್ ಆಗಲಿ ಏನೊಂದಾದ್ರೂ, ಮತ್ತೆ ಆ ದೇವಿ ಸಾಂಗ್ ಮಾಡಬೇಕು ಅಂದರೆ ಪ್ರತಿಯೊಬ್ಬರಿಗೂ ಪೂಜೆ ಮಾಡಿಸಿ ಒಂದು ತಾಯ್ತಗಳು ಆ ಥರದ್ದೆಲ್ಲ ತಂದು ಮಾಡಿಕೊಟ್ರು ಮೇಡಮ್. ತುಂಬಾ ಖುಷಿ. ತುಂಬ ಥ್ಯಾಂಕ್ ಯು ಸರ್, ರವಿ ಸರ್, ಶ್ರೀಜಯ್ ಸರ್ ಆ್ಯಂಡ್ ವಾಲಿ ಸರ್, ರಮೇಶ್ ಸರ್, ಎಲ್ರಿಗೂ ತುಂಬಾ ಖುಷಿ. ನನಗೆ ಹ್ಯಾಪಿ ಇದೆ ಸರ್ ಈ ಟೀಮಲ್ಲಿ ಮಾಡಿದ್ದಕ್ಕೆ ಒಳ್ಳೆ ಕೆಲಸ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ವೆರಿ ಮಚ್ ಮೇಡಮ್. ನೀವು ಇದೊಂದು ಚಾನ್ಸ್ ಕೊಟ್ಟಿದ್ದೀರಾ, ಎಲ್ಲರಿಗೂ ಒಳ್ಳೆಯದಾಗಲಿ. ಆಲ್ ದ ಬೆಸ್ಟ್. ಸಿನಿಮಾ 3ನೇ ತಾರೀಕು ಬರುತ್ತೆ, ಎಲ್ಲರೂ ನೋಡಿ ಪ್ರೋತ್ಸಾಹ ಮಾಡಿ. ಜಯ ಆಂಜನೇಯ.
ಥ್ಯಾಂಕ್ ಯು ಮಾಸ್ಟರ್. ನಮ್ಮ ಜೊತೆ ಕೆಲಸ ಮಾಡೋರು, ನಮ್ಮ ಜೊತೆ ಇರೋರು ಕೂಡ ಬೆಳಿಬೇಕು, ಅವರು ಕೂಡ ಚೆನ್ನಾಗಿರಬೇಕು ಅಂತ ಅಂದ್ಕೊಳ್ಳೋದಕ್ಕೆ ಅದಕ್ಕೂ ಒಂದು ಸೆಪ್ರೇಟ್ ಹೃದಯವಂತಿಕೆ ಬೇಕು. ರಾಧಿಕಾ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್ ಫಾರ್ ದಟ್ ಸಪೋರ್ಟ್. ಥ್ಯಾಂಕ್ ಯು ಮಾಸ್ಟರ್. ಮೇಡಮ್ ಸಾರಿ, ಅನು ಸ್ವಲ್ಪ ನನಗಿಂತ ಯಂಗಾಗಿ ಬಂದಿರೋದ್ರಿಂದ ಸ್ವಲ್ಪ ನಮಗೆ ಅವ್ರು ಕಾಣಿಸ್ತಾ ಎಲ್ಲರೂ ಹಂಗೆ ಮೇಡಮ್. ಅನು ಅನ್ನೋರೇ ಹಂಗೆ ಮಾಸ್ಟರ್, ಎಲ್ಲೋದ್ರೂ ಒಂಥರ ಮಿಂಚ್ತಾರೆ. ಮಾಸ್ಟರ್, ನೀವು ಪಂಚೆಲ್ಲ ಸಖತ್ತಾಗಿ ಹೇಳ್ತೀರ ಅಂತ ನಮಗೆ ಗೊತ್ತು. ಸೊ ಬೈರಾ ದೇವಿ ಬಗ್ಗೆ ಏನಾದರೂ ಒಂದು ಟಕ್ ಅಂತ ಒಂದು ಪಂಚ್ ಹೇಳಿ ಮಾಸ್ಟರ್. ನವಾಜ್ ಇಲ್ಲ, ಬಟ್ ನಮ್ಮ ಬಜರಂಗಿ ಮೋಹನ್ ಮಾಸ್ಟರ್ ಇದ್ದಾರೆ. ನವಾಜ್ ಬದಲು ನಾನು ಹೇಳ್ತೀನಿ ಅಣ್ಣ ಅಣ್ಣ. ಹಾಂ, ಈ ಟ್ರೇಲರ್ ಎಲ್ಲ ನೋಡ್ಮೇಲೆ ಅನಿಸಿದ್ದು ಆರ್ಡರ್ ಇದೆ, ಹೆವಿ ಬರ್ತಾ ಇದೆ 3ನೇ ತಾರೀಕು ಬೈರಾ ದೇವಿ. ವೆರಿ ಮಚ್ ಹಾರರ್ ಇರುತ್ತೆ ಸಿನಿಮಾದಲ್ಲಿ, ಹೆವಿ ಬರ್ತಾ ಇದೆ 3ನೇ ತಾರೀಕು ಬೈರಾ ದೇವಿ. ಸೂಪರ್ ಮಾಸ್ಟರ್, ಥ್ಯಾಂಕ್ ಯು ಮಾಸ್ಟರ್. ಅಕ್ಟೋಬರ್ 3ನೇ ತಾರೀಕು ದಯವಿಟ್ಟು ಎಲ್ಲರೂ. ಅಫ್ಕೋರ್ಸ್ ಮಾಸ್ಟರ್, ಸೆಪ್ಟೆಂಬರ್ 3ನೇ ತಾರೀಕು ಮುಗಿದೋಯ್ತು ಇರೋದು ಅಕ್ಟೋಬರ್. ಮಾಸ್ಟರ್ ಅವರು ಲೇಟಾಗಿ ಬಂದವ್ರೆ, ಹಂಗಾಗಿ ಅವ್ರು ಸುಮ್ಮನೆ ನಿಮ್ಮ ಕಾಲು ಎಳಿತಿರೋದು. ಥ್ಯಾಂಕ್ ಯು ಮಾಸ್ಟರ್. ಹೌದು, ಥ್ಯಾಂಕ್ ಯು ಮಾಸ್ಟರ್. ಬರಲಿ ಮೋಹನ್ ಮಾಸ್ಟರ್ಗೆ ಒಂದು ಚಪ್ಪಾಳೆ ಪ್ಲೀಸ್. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.